ಫಸ್ಟ್ ಬ್ರಾಂಚು JP ನಗರ್ ಸೆಕೆಂಡ್ ಫೇಸಲ್ಲಿದೆ. ಸೊ ಅದು ತುಂಬ ಸುಮಾರು ವರ್ಷಗಳಿಂದ ನಡ್ಕೊತಾ ಬಂದಿದೆ, ತುಂಬ ಚೆನ್ನಾಗಿ ನಡೀತಾ ಬಂದಿದೆ. ಸೊ ಇಲ್ಲಿ ಸೆಕೆಂಡ್ ಬ್ರಾಂಚ್. ಸೊ ಸ್ಕಿನ್ ರಿನ್ಯೂವಲಲ್ಲಿ ನಿಮ್ಗೆ ಯಾವುದೇ ಥರ ಸ್ಕಿನ್ ರಿಲೇಟೆಡ್ ಮತ್ತು ಹೇರ್ ರಿಲೇಟೆಡ್ ಟ್ರೀಟ್ಮೆಂಟ್ ಸಿಗುತ್ತೆ. ಅಫ್ಕೋರ್ಸ್ ಹೈಡ್ರಾ ಫೇಶಿಯಲ್, ಲೇಸರ್ ಹೇರ್ ರಿಡಕ್ಷನ್, ಈ ಥರದ್ದು ಹಲವಾರು ಟ್ರೀಟ್ಮೆಂಟ್ಸ್ಗಳು ತಗೋಬೋದು. ನಾನು ಇವ್ರ ಹತ್ರ ಹೇರ್ ರಿಡಕ್ಷನ್ ಸರ್ವಿಸ್ ಮಾಡಿಸ್ತಾ ಇದ್ದೆ ಫೇಸಿಗೆ. ಸೊ ತುಂಬ ರಿಸಲ್ಟ್ ಬೇಗನೆ ಬರುತ್ತೆ. ಸೊ ಐ ಗೆಸ್ ನನ್ನ ರಿಸಲ್ಟ್ ನೋಡಿ ನಾನು ರೆಫರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಸೊ ನನ್ನ ರಿಸಲ್ಟ್ ನೋಡ್ಬಿಟ್ಟೆ ಅವ್ರನ್ನ ರೆಫರ್ ಮಾಡ್ತೀನಿ ನಾನು. ಸೊ ಐ ಗೆಸ್ ನಾನು ಯೂಸ್ ಮಾಡ್ತಿರೋದ್ರಿಂದ ಅವ್ರ ಸರ್ವಿಸಸ್ನ ಸೊ ಐ ಗೆಸ್ ಎಲ್ಲರಿಗೂ ರೆಫರ್ ಮಾಡ್ತೀನಿ. ಸೊ ಏನು ನೀವು ಫಸ್ಟ್ ಒಂದ್ಸಲ ಮಾಡಿಸ್ಕೊಳ್ಳಿ, ಅದಾದಮೇಲೆ ರಿಸಲ್ಟ್ ನೋಡಿ, ಅದಾದಮೇಲೆ ಆರಾಮಾಗಿ ಬಂದ. ಏನು ಮ್ಯಾಮ್ ಸ್ಟಾರ್ಟಪ್ ಆಫರ್ಸ್ ಏನೇನಿದೆ ನಮ್ಮ ಹುಡುಗಿಯರು ಬರಬೇಕು ಅಂದರೆ? ಡೆಫಿನೆಟ್ಲಿ ವಿಲ್ ಗಿವ್ ಯು ದ ಡಿಸ್ಕೌಂಟ್ಸ್ ಅಂತ ಡೆಫಿನೆಟ್ಲಿ ಕೊಡ್ತೀವಿ. ಸೊ ನಾವು ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಆಗ್ಬೋದು, ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ಅಪ್ಲೋಡ್ ಮಾಡ್ತೀವಿ. ಸ್ಟೇ ಟ್ಯೂನ್ಡ್. ದಿವ್ಯಾ ಅವರ ಈ ಹೊಸ ವೆಂಚರ್ಗೆ ಓಪನಿಂಗ್ ಬಂದಿದ್ದಾರೆ, ಎಷ್ಟು ಖುಷಿ ಆಗ್ತದೆ. ದಿವ್ಯಾ ಅವ್ರ ಬಗ್ಗೆ ಆ್ಯಂಡ್ ಸಲೂನ್ ಬಗ್ಗೆ ಒಂದೆರಡು ಮಾತು. ಮೊದಲನೇದಾಗಿ ಯಾರೇ ಸ್ವಾವಲಂಬಿಯಾಗಿ ಒಂದು ಹೆಜ್ಜೆ ಮುಂದೆ ಇಟ್ಟರೆ ನನಗೆ ತುಂಬಾ ಖುಷಿ ಆಗುತ್ತೆ. ಈಗ ನಾನು ಯಾವುದೋ ವೃತ್ತಿ ಆಯ್ಕೆ ಮಾಡ್ಕೊಂಡಿದ್ದೀನಿ. ಬಹಳಷ್ಟು ಜನ ಅನ್ಕೊಂಡಿದ್ರೆ ನಾನು ಸಿನಿಮಾ ನಟ ಅಂತ. ಇಲ್ಲ, ನಂದು ವ್ಯವಸಾಯ ವೃತ್ತಿ. ಈಗಲೂ ಕೊಳ್ಳೇಗಾಲ ಚಾಮರಾಜನಗರದಲ್ಲಿ ವ್ಯವಸಾಯ ನಮ್ದು ಈಗಲೂ ನಡೀತಾ ಇದೆ. ಸೊ ಅದು ನನ್ನ ಡೆಸಿಗ್ನೇಷನ್. ಸಿನಿಮಾ ಪ್ಯಾಷನ್, ನನಗೆ ಖುಷಿ ಕೊಡುತ್ತೆ. ನನ್ನ ಶಕ್ತಿ ಮೀರುವಷ್ಟು ಪ್ರಯತ್ನ ಮಾಡ್ತಾ ಇದ್ದೀನಿ. 5 ಸಿನಿಮಾ ಆಯಿತು, ಇನ್ನೂ 3 ಸಿನಿಮಾ ರೆಡಿ ಇದೆ. ಮೊನ್ನೆ ನಟಭಯಂಕರ ಕಲರ್ಸ್ ಅಂತ ತಗೊಂಡ್ಮೇಲೆ ಇನ್ನೂ 3 ಸಿನಿಮಾ ಬಂತು. ಇದೆಲ್ಲವೂ ಅದೇ ನಾನು ಬಯಸ್ತೇ ಬಂದಿದ್ದು. ಸೊ ನಡೀತಾ ಇದೆ. ವೃತ್ತಿಯಲ್ಲಿ ನಂದು ವ್ಯವಸಾಯ, ಸಿನಿಮಾ ಸುಮ್ಮನೆ. ಈ ನೇರವಾಗಿ ಹೇಳಬೇಕು, ಈಗ ಇದು ನನ್ನ ಐಡೆಂಟಿಟಿಗೆ ಬಿಲ್ಡಪ್ ಕೆತ್ತಲ್ಲ, ಅದೇ ಕಡೆ ಸತ್ಯ, ನಾನು ಸುಳ್ಳು ಹೇಳಲ್ಲ. ಓಕೆ ಸರ್, ನಾನು ಕೇಳಿದ್ದು ದಿವ್ಯಾ ಅವರ ಹೊಸ ಸಲೂನ್ ಬಂದಿದ್ದೀರಾ? ನಾನು ಸಿನಿಮಾ ಬಗ್ಗೆ ಹೇಳ್ಬಿಟ್ಟು ನಾನು ದಿವ್ಯ ಬಗ್ಗೆ ಹೇಳಿ. ಓಕೆ ಸರ್, ಹಾಗೆ ಮಾಡಿ, ಆಯಿತು. ಸರಿ ಸರ್, ಆಯಿತು. ಹೆಂಗ್ ಗೊತ್ತಾ, ನನಗೇನು ಉತ್ತರ ಬೇಕು ಅದನ್ನು ಹೇಳಿ ನೀವು. ನಂದು ಇದು ಪ್ರಶ್ನೆ ನಮ್ಮ ಮನಸ್ಸಲ್ಲಿ ಇದೈತೆ, ಅದೆಲ್ಲ ಗೊತ್ತಿಲ್ಲ. ನೀನು ಅದೇ ಹೇಳ್ಬೇಕು ಪ್ರಥಮ ಅನ್ಕೊಂಡು ಬಂದ್ಬಿಟ್ರೆ ನೋಡಿ ಆಗೋದೇ ಇಲ್ಲ. ಸರಿ ಆಯ್ತು. ದಿವ್ಯಾ ಅವರಿಗೆ ಶುಭಾಶಯಗಳು. ಫಸ್ಟ್ ಆಫ್ ಆಲ್ ಯಾರೇ ಸ್ವಾವಲಂಬಿಯಾಗಿ ಹೆಜ್ಜೆ ಇಟ್ಟರೆ ನನಗೆ ಬಹಳ ಖುಷಿ ಆಗುತ್ತೆ. ದಿವ್ಯಾ ಅವರು ಹೊಸ ಸಲೂನ್ ಇಟ್ಕೊಂಡು ಇಲ್ಲಿ ಅಂದರೆ ಸ್ಕಿನ್ ಟ್ರೀಟ್ಮೆಂಟ್ ಇರ್ಬೋದು, ಬಹಳಷ್ಟು ವಿಶೇಷವಾದ ವಿನೂತನ ಪ್ರಯೋಗಗಳೆಲ್ಲ ನಡೀತಾ ಇದೆ. ಸೊ ಒನ್ಸ್ ಅಗೇನ್ ಅವ್ರಿಗೆ ಶುಭಾಶಯಗಳು. ಅವರ ಎಲ್ಲ ಕನಸುಗಳು ಹೆಜ್ಜೆಗಳಿಗೆ ಶುಭವಾಗಿದೆ. ನೀವು ಮುಂಚೆ ಸ್ಕಿನ್ ಟ್ರೀಟ್ಮೆಂಟ್ಸ್ ಅಂದ್ರೆ ఎవರ ಹಣೆಗೂ ಇಲ್ಲ. ನಂದು ಏನು ಗೊತ್ತಾ, ಬೆಳಗ್ಗೆ ಎದ್ದ ತಕ್ಷಣ ಈಶ್ವರನ ನಮಸ್ಕಾರ ಮಾಡ್ತೀನಿ. ಸ್ನಾನ ಮಾಡ್ಬಿಟ್ಟು ಹೊರಗಡೆ ಬಂದ್ರೆ ಮುಗಿತು, ಒಂದೇ ಒಂದು ಫೇಸ್ ಹಾಕಲ್ಲ. ಅದಕ್ಕೆ ಈ ಬ್ರೈಟ್ನೆಸ್, ಈ ಲಕ್ಷಣ ಈ ಮುಖದಲ್ಲಿ ಅದಕ್ಕೆ ಇರಬೇಕು. ಅಲ್ಲ, ಒಂದು ನನ್ನ ಒಂದು ಹೇಳ್ತಿಕ್ಕಿರಿ, ನನ್ನ ಮುಖದಲ್ಲಿ ಒಂದು ಚೂರು, ನನ್ನ ಮುಖದಲ್ಲಿ ಕಳೆ ನೋಡಿ ಹೆಂಗಿದೆ ಅಂದ್ರೆ ನಾನು ಯಾವ ಟ್ರೀಟ್ಮೆಂಟ್ ತಗೊಂಡಿಲ್ಲ. ತಗೋಬಾರ್ದು ಅಂತಲ್ಲ, ಅಂತ ಅನಿವಾರ್ಯತೆ ಬಂದಿಲ್ಲ. ಸರ್, ನೀವೀಗ ಪ್ರಮೋಟ್ ಮಾಡಬೇಕು, ಟ್ರೀಟ್ಮೆಂಟ್ಸ್ ತಗೊಳ್ಳಿ. ದೇವ್ರನ್ನೇ ತಗೊಳಪ್ಪ ಅಂತ ಹೇಳಿದ್ರೆ ಸ್ಕಿನ್ ಟ್ರೀಟ್ಮೆಂಟ್ ನಿಜವಾಗ್ಲೂ ಅಗತ್ಯ ಇರೋರು ಎಲ್ಲರೂ ಬನ್ನಿ. ಕೋತಿ ತರ ಇರೋ ಬನ್ನಿ, ಋತಿಕ್ ರೋಷನ್ ತರ ಹೋಗಿ. ಇನ್ನೇನ್ ಬೇಕು, ಕೋತಿ ತರ ಇರ್ತೀರಾ ಅನ್ಕೊಂಡು ನೀವು ಬನ್ನಿ. ಹೋಗ್ಬೇಕಾದ್ರೆ ಋತಿಕ್ ರೋಷನ್ ತರ ಆಯ್ತೀರಾ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಇನ್ನೇನು ಹೇಳ್ಬೇಕು, ಇದಕ್ಕಿಂತ ಬೆಸ್ಟ್ ಪ್ರಮೋಷನ್ ಮಾಡಕ್ಕಾಯ್ತಾ? ಎಕ್ಸ್ಟ್ರಾ ದುಡ್ಡು ಓಕೆ ಸರ್, ನೀವು ಪ್ರತಿ ಸತಿ ನೀವು ಒಬ್ಬರೇ ಬರ್ತೀರಲ್ಲ, ಯಾಕೆ ನಿಮ್ಮ ವೈಫ್ನ ಕರ್ಕೊಂಡ್ ಬಂದಿಲ್ಲ? ಇಂಥದ್ದೆಲ್ಲ ಪ್ರಶ್ನೆ ಕೇಳ್ತೀರ ಮೊದಲೇ ಹೇಳ್ಕೊಡೋದಲ್ವಾ? ನೋಡಿ, ನಂದು ಒಂದು ನಿಮಿಷ, ನನ್ನ ವೈಫ್ ನನ್ನ ಜೊತೆಲಿ ಇಲ್ಲ. ಅವರು ಇದರಲ್ಲಿ ಇದ್ದಾರೆ, ವ್ಯವಸಾಯ ಮಾಡ್ತಾ ಇದ್ದಾರೆ ಮಂಡ್ಯದಲ್ಲಿ. ಅವ್ರದ್ದು ಏನೋ ಎಕ್ಸಾಮ್ಸ್ ತೊಗೊಂಡಿದ್ದಾರೆ ಈಗ ಒಂದು. ಜೊತೆಗೆ ಏನು ಆಶ್ರಮ, ಅವ್ರಿಗೆ ಇದಕ್ಕಿಂತ ಜಾಸ್ತಿ ಅವ್ರು ಬೆಳ್ಳಿ ಇಷ್ಟ ಇಲ್ಲದಿದ್ದು ನಾನು ಏನು ಮಾಡಲಿ, ಆಯ್ತಪ್ಪ ಅಂತ ಹೇಳ್ಬಿಟ್ಟು ಅವ್ರದ್ದೇನೋ ಒಂಚೂರು ತೋಟದಲ್ಲಿ ನೋಡಿ ಇಡೀ ಮಳೆ ಬರ್ತಲ್ಲ, ಒಂಚೂರು ಬೆಳೆ ಎಲ್ಲ ಒಂಚೂರು ಹಿಂಗಾಗೈತೆ, ಮನೆಗೆಲ್ಲ ನೀರು ತುಂಬಿಟ್ಟು ಏನೇನೋ ಆಗೋಗಿತ್ತು. ಜೊತೆಗೆ ಅವ್ರ ವ್ಯವಸಾಯ ಇಷ್ಟ. ಸರಿ ಆಯ್ತು, ಹೋಗಿ ಬರ್ತೀನಿ ಅಂತ ಹೇಳಿದ್ರು. ಈಗ ನಾನು ನಾಳೆಯಿಂದ ಹೊಸ ರಿಯಾಲಿಟಿ ಶೋ ಶುರು ಆಯ್ತು. ನಾನು ಈ ಕಡೆ ಬಿಸಿ, ಅದು ಹೇಳ್ತಿಲ್ಲ ಬರ್ತೀನಿ ಹೇಳ್ದಲ್ಲ. ಕಾಶಿನಾಥ್ನ ಕ್ರಿಶ್ ರೇಂಜ್ಗೆ ಎಕ್ಸ್ಪೆಕ್ಟ್ ಮಾಡ್ತಾರೆ ZTV ಅವರು. ಏನೋ ಡ್ಯಾನ್ಸ್ ಮಾಡಿಸ್ಬಿಡ್ತೀನಿ ಅಂತ. ಆಯ್ತಪ್ಪ, ಸೆಲೆಬ್ರಿಟಿ ಶೋ ಇರೋದ್ರಿಂದ ಆಯ್ತು ಮಾಡ್ತೀನಿ. ಸರ್, ಡ್ಯಾನ್ಸ್ ನೋಡ್ಬೋದು ಈಗ ಜನ ಎಲ್ಲ ಮತ್ತೆ. ಏನೋ ಒಂದು ಮಟ್ಟಕ್ಕೆ ಮಾಡಮ್ಮ ಅಂತ. ಈಗ ಸ್ಪಷ್ಟವಾಗಿ ಹೇಳ್ತೀನಿ ಎಲ್ರಿಗೂ, ನಾಳೆ ಇದು ಏನದು ಆಗಸ್ಟ್ ಎಂಡು ಇಲ್ಲ ಸೆಪ್ಟೆಂಬರ್ ಫಸ್ಟ್ ವೀಕು ಫಸ್ಟ್ ನೈಟ್ ವಿತ್ ದೆವ್ವ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಆ್ಯಕ್ಚುಲಿ ಆಗಸ್ಟ್ 15 ಅಂತ ಪ್ಲಾನ್ ಆಗಿತ್ತು. ಆ ದಿನ ಭಾಳಷ್ಟು ಸಿನಿಮಾಗಳು ಬರ್ತಾ ಇರೋದ್ರಿಂದ ಸೆಪ್ಟೆಂಬರ್ ಫಸ್ಟ್ ವೀಕಲ್ಲಿ ಪ್ಲಾನ್ ಆಗಿದೆ. ನವೆಂಬರ್ ಕನ್ನಡ ರಾಜ್ಯೋತ್ಸವದಲ್ಲಿ ಕರ್ನಾಟಕದಲ್ಲಿ ಇದನ್ನ ಅಮೆರಿಕದ ಅಕ್ಕಸಮೇಳದಲ್ಲಿ ಟೀಸರ್ ರಿಲೀಸ್ ಮಾಡ್ತಾ ಇದ್ದಾರೆ, ಹೋಯ್ತಾ ಇದ್ದೀವಿ. ಸೊ ಅದು ಮುಗಿದ ತಕ್ಷಣ ನೋ ಕುಕಿಂಗ್ ದಕ್ಷಿಣ ಭಾರತದ ದೊಡ್ಡ ಸಿನಿಮಾ ಇದೆ. ನಾನು, ರವಿ ಕಾಳೆ, ಶಶಿಕುಮಾರ್ ಸರ್, BC ಪಾಟೀಲ್, ಜಾಕಿ ಶ್ರಫ್, ತುಂಬ ದೊಡ್ಡ ಬಜೆಟ್ನ ದೊಡ್ಡ ಕಲಾವಿದರ ಒಂದು ಸಿನಿಮಾ. 25 ವರ್ಷಗಳಿಂದ ಕನ್ನಡ ಚಿತ್ರರಂಗ ರಂಜಿಸ್ಕೊಂಡು ಬಂದಂತಹ
ಅದ್ಭುತ ಆಕ್ಷನ್ ಮಾಸ್ಟರ್ ಆದಂತಹ ಗೌರವ್ ಸರ್, ಅವರು ದರ್ಶನ್ ಸರ್, ಸುದೀಪ್ ಸರ್ ಎಲ್ಲರಿಗೂ ಫೈಟ್ ಮಾಸ್ಟರ್, ವಿಷ್ಣು ಸರ್ಗೂ ಸಹಿತ ದಿಗ್ಗಜ ಎಲ್ಲ ಮಾಡ್ಕೊಂಬಂತ ಅವರಿಗೆ ತೆಗೆದುಕೊಂಡು ಎಲ್ಲ ಸಿನಿಮಾ ಮಾಡಿದಂಥ 1600 ಸಿನಿಮಾ ಮಾಡಿದ ಫೈಟ್ ಮಾಸ್ಟರ್. ಇಫ್ ಐಮ್ ನಾಟ್ ರಾಂಗ್ 2014 ಮತ್ತು 15 14-15 2 ಸಿನಿಮಾ ಬಂತು. ಅಣ್ಣ ಬಾಂಡ್ ಗೊತ್ತಿರ್ಬೇಕು ಅಪ್ಪು ಸರ್, ಮತ್ತೆ ಆಮರ್ಮ, ಅಮಾನುಷ ಎಲ್ಲ ಸಿನಿಮಾದ ಜಾಕಿ ಶ್ರಾಫ್ ಮಾಡ್ಬೇಕಾದ್ರೆ ಸೊ ಜಾಕಿ ಶ್ರಾಫ್ ಹೇಳಿದ್ರು ಮಾಸ್ಟರ್ ಐ ಆಮ್ ವೆರಿ ಹ್ಯಾಪಿ. ಸೈಲೆನ್ಸ್, ಸುಮ್ಮನಿರಮ್ಮ ಒಂದು ನಿಮಿಷ, ಏನೋ ಇಂಪಾರ್ಟೆಂಟ್ ಮಾತಾಡ್ತೇನೆ, ತುಮಕೂರು ಮಧ್ಯೆ ಮಾತಾಡ್ಬಿಟ್ರೆ ಒಂದು ನಿಮಿಷ ಏನು ಕೇಳಿಸ್ತಾ ಇಲ್ಲ. ಜಾಕಿ ಶ್ರಾಫ್ ಸರ್ 2014 ಮತ್ತು 15 ಸಮಯದಲ್ಲಿ ಆಕ್ಟ್ ಮಾಡ್ಬೇಕಾದ್ರೆ ಅವ್ರು ಹೇಳಿದ್ರು ಏನಂತ ಅಂದ್ರೆ, ಮಾಸ್ಟರ್ ಜಿ ಐ ಆಮ್ ವೆರಿ ಹ್ಯಾಪಿ ಟು ವರ್ಕ್ ವಿತ್ ಯು. ನೀವು ನಟನ ಬಾಡಿ ಲ್ಯಾಂಗ್ವೇಜ್ ಅರ್ಥ ಮಾಡ್ಕೊಂಡು ತಕ್ಕಂತ ಮಾಡ್ತೀರಾ, ಖುಷಿ ಆಯ್ತೆ. ನಿಮ್ ಡೈರೆಕ್ಷನ್ ಮೇಕಪ್ ಅಂತ ಹೇಳಿದ್ರು. ನನ್ನ ತಪ್ಪಕ್ಕೂ ನಾನು ರೈತರ ಇಟ್ಕೊಬಿಡಿ ಅಂತ ಹೇಳಿ ಸಿನಿಮಾದಲ್ಲಿ ಇಡ್ಸ್ಕೊಂಡು ಹೆಂಗೆ ನಾವು ಹೆವಿ ಟ್ಯಾಲೆಂಟೆಡ್ ಅವತ್ತು ಮಾತು ಕೊಟ್ಟರು ಜಾಕಿ ಶ್ರಾಫ್, ಅದನ್ನ ಇಟ್ಕೊಂಡು ಆ ಮಾತನ್ನ ಲಾಕ್ ಮಾಡ್ಕೊಂಡು ಕರ್ಕೊಂಡ್ಬಂದ್ವಿ. ಅದು ನಮ್ಮ ಟ್ಯಾಲೆಂಟ್. ತುಂಬಾ ಅಪರೂಪ ರೀ, ಕರ್ನಾಟಕಕ್ಕೆ ಸಿಕ್ಕಿರೋ ಅಪರೂಪದ ವಜ್ರ ನಾನು. ಜನಕ್ಕೆ ಗೊತ್ತಾಯ್ತಾ ಇಲ್ಲ, ಅಪರೂಪದ ವಜ್ರ ನಾನು, ಎಲ್ಲೂ ಸಿಗಲ್ಲ. ಒಂದೇ ಮಾಸ್ಟರ್ ಪೀಸ್, ಆದ್ರೆ ಜನಕ್ಕೆ ಅದನ್ನು ವ್ಯಾಲ್ಯೂ ಗೊತ್ತಾಯ್ತಾ ಇಲ್ಲ. ಅದೊಂದು ಪರ್ಯಾಯ ಪದ ಅಂತ ಬೇಕಾದ್ರೆ ಅನ್ಕೋಬಹುದು, ಅನ್ಕಡಿ, ನನಗೆ ಪ್ರಾಬ್ಲಮ್ ಇಲ್ಲ. ನನಗೆ ಫಸ್ಟ್ ಪವಿ ನನಗೆ ಪರಿಚಯ ಮಾಡಿಸ್ಕೊಟ್ಟಿದ್ದು ದಿವ್ಯಾ ಅವ್ರನ್ನ, ಈ ಥರ ಪ್ರಮೋಷನ್ ಮಾಡ್ಕೊಡ್ಬೇಕಂತ ನಿಮ್ಮ ಕಡೆಯಿಂದ ಅಂತ ಹೇಳಿದ್ರು. ಸರಿ ಆಯಿತು, ಆಮೇಲೆ ದಿವ್ಯಾ ಅವ್ರು ಕಾಲ್ ಮಾಡಿದ್ರು. ಸರಿ ಆಯಿತು ಮಾಡೋಣ, ಯಾವ ಥರ ಬೇಕು ನಿಮಗೆ ಥೀಮ್ ಅಂತ ಕೇಳಿದೆ. ಯಾಕೆ ಅಂತ ಹೇಳಿದ್ರೆ ನಾನು ಐ ನಾಟ್ ಇಂಟು ಪ್ರಮೋಷನ್ಸ್, ನಾನು ಯಾವುದೋ ಪ್ರಮೋಷನ್ಸ್ ಮಾಡಲ್ಲ, ಅದಕ್ಕೋಸ್ಕರ ಬಂದು ಎಷ್ಟು ಪೇಮೆಂಟ್ ಅಂತ ಕೇಳಿದ್ರು. ಪೇಮೆಂಟಲ್ಲಿ ಏನು ಕೂಡ ಬಂದು ಮಾಡ್ಕೊಡ್ತೀನಿ ಅಂತ ಹೇಳಿದೆ. ಅದಾದಮೇಲೆ ಅಲ್ಲಿಂದ ನನಗೆ ತುಂಬ ಕ್ಲೋಸ್ ಆಗಿದ್ದು ದಿವ್ಯಾ ಅವರು, ಆಮೇಲೆ ಅವರ ಫ್ಯಾಮಿಲಿ ಕೂಡ. 2ನೇ ಬ್ರಾಂಚ್ ಓಪನ್ ಮಾಡಿದ್ದಾರೆ ಇಂದಿರಾನಗರಲ್ಲಿ. ತುಂಬ ಖುಷಿ ಅನಿಸ್ತದೆ. ಯಾಕೆ ಅಂತ ಹೇಳಿದ್ರೆ ಇಬ್ಬರು ಅವರು, ದಿವ್ಯಾ ಮತ್ತು ಭವ್ಯ ಇಬ್ಬರು ಹುಡುಗಿಯರೇ ನಿಂತ್ಕೊಂಡು ಇಷ್ಟೆಲ್ಲ ಮಾಡಿ ಫಸ್ಟ್ ಬ್ರಾಂಚ್ ಬಂದು ಸ್ಕಿನ್ ರಿನ್ಯೂವಲ್ ಅಂತ GP ನಗರಲ್ಲಿದೆ. ಅದಾದಮೇಲೆ ಇವಾಗ ಇಂದಿರಾನಗರಲ್ಲಿ ಮಾಡಿದ್ದಾರೆ. ತುಂಬ ಖುಷಿ ಅನಿಸುತ್ತೆ ಅವರಿಬ್ಬರು ನೋಡಿದ್ರೆ. ಇಬ್ಬರು ನಿಂತ್ಕೊಂಡು ಜವಾಬ್ದಾರಿ ತೊಗೊಂಡು ಏನೇ ಬಂದರು, ಇಟ್ಸ್ ಏನೋ ಬಿಸ್ನೆಸ್ಸಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಎರಡೂ ಇದ್ದೇ ಇರುತ್ತೆ, ಎಲ್ಲದನ್ನು ಮ್ಯಾನೇಜ್ ಮಾಡಿಕೊಂಡು 2ನೇ ಬ್ರಾಂಚ್ ಓಪನ್ ಮಾಡಿದ್ದಾರೆ. ದೊಡ್ಡದೇ, ಒಳ್ಳೇದಾಗಲಿ ಅವ್ರಿಗೆ. ಇದಕ್ಕೂ ಕೂಡ ನಾನು ಪ್ರಮೋಷನ್ ಮಾಡಿಕೊಡ್ತೀನಿ. ಓಕೆ, ನೀವು ಮುಂಚೆ ಸ್ಕಿನ್ ಟ್ರೀಟ್ಮೆಂಟ್ಸ್ ಮಾಡಿಸ್ಕೊಂಡಿದ್ದೀರಾ ಅಲ್ವಾ? ಆ್ಯಂಡ್ ಜನಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಆ್ಯಂಡ್ ಯಾಕೆ ಈ ಸೆಲೂನ್ ಬರಬೇಕು? ಐ ಮೀನ್ ಇಟ್ಸ್ ಹುಡುಗರು ಬರ್ಬೋದು, ಹುಡುಗಿಯರು ಬರ್ಬೋದು, ಇಟ್ಸ್ ಯೂನಿಸೆಕ್ಸ್ ಅಲ್ವಾ? ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಾವು ಯಾವುದೇ ಜಾಗಕ್ಕೆ ಹೋದ್ರು ಅದರೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ನಾವು ಫಾಲೋ ಮಾಡಬೇಕಂತ ಹೇಳ್ತಾರಲ್ಲ, ಅದಕ್ಕೋಸ್ಕರ ನಾನು ಕೂಡ ಬಂದಾಗ ನಾನು ಸ್ಕಿನ್ ಕೇರು ಮತ್ತೊಂದು ಯಾವುದೂ ಮಾಡ್ತಾ ಇರಲಿಲ್ಲ. ಆರಾಮಾಗಿ ತಿನ್ಕೊಂಡು ತಿರುಗಾಡ್ಕೊಂಡಿದ್ದೆ. ಬಿಸಿಲಿಗೆ ಟ್ಯಾನ್ ಆದರೂ ಮತ್ತೊಂದಾದರೂ ಏನೋ ಒಂದು ಮಾಡ್ಕೊಂಡಿದ್ದೆ. ಇಲ್ಲಿಗೆ ಬಂದಾದ್ಮೇಲೆ ಅವ್ರು ಒಂದಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಹೇಳಿದ್ರು. ಸ್ವೀಟ್ ಬಿಡಬೇಕು, ಔಟ್ಸೈಡ್ ಫುಡ್ ಬಿಡಬೇಕು, ಆಯಿಲ್ ಐಟಮ್ಸ್ ತಿನ್ಬಾರ್ದು ಅಂತ. ಅದನ್ನೆಲ್ಲ ಬಿಟ್ಟು ಒಂದು 3 ತಿಂಗಳಿದ್ದೆ. ಅದಾದ್ಮೇಲೆ ತಿರ್ಗಾ 1 ತಿಂಗಳಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ತಿರ್ಗಾ ಡಲ್ ಆಗಿದ್ದೀನಿ. ಅದನ್ನೆಲ್ಲ ಅಂದರೆ ಏನೇ ಟ್ರೀಟ್ಮೆಂಟ್ ಕೊಡೋಕ್ಕಿಂತ ಮುಂಚೆ ಅದ್ರ ಬಗ್ಗೆ ಗೈಡ್ ಮಾಡಿ ಪ್ರತಿಯೊಂದನ್ನು ನೀಟಾಗಿ ಹೇಳ್ತಾರೆ. ಅದನ್ನು ನಾವು ಫಾಲೋ ಮಾಡಿದಾಗ ಖಂಡಿತ ಅದು ಸಕ್ಸಸ್ ಆಗೇ ಆಗುತ್ತೆ. ನಿಮ್ಗೊಂದು ರಿಸಲ್ಟ್ಸ್ ಇರುತ್ತೆ, ಒಳ್ಳೆ ರಿಸಲ್ಟು. ಸಾಕಷ್ಟು ಜನ ಹೇಳ್ತಿದ್ರು ನನಗೂ ಹೋದಾಗ, ಫುಲ್ ಚೇಂಜ್ ಆಗಿಬಿಟ್ಟಿದ್ಯಾ, ವೈಟ್ ಆಗಿಬಿಟ್ಟಿದ್ಯಾ, ಬ್ರೈಟ್ ಆಗಿದೆಯಾ ಅಂತ. ಅದಕ್ಕೆಲ್ಲ ನಾನು ಸ್ಕಿನ್ ರಿನ್ಯೂವಲ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಕೊನೆಯದಾಗಿ ಏನು ವಿಶ್ ಮಾಡ್ತೀರಾ ದಿವ್ಯಾ ಆ್ಯಂಡ್ ಭವ್ಯ? ಒಳ್ಳೇದಾಗಲಿ, ಇನ್ನು ದೊಡ್ಡ ಮಟ್ಟಕ್ಕೆ ಬೆಳೀಲಿ. ಸ್ಕಿನ್ ರಿನ್ಯೂವಲ್ ನಾನು ಹೇಳ್ತಿದ್ದೆ, ಯಾಕಮ್ಮ ಚಿಕ್ಕದಿದೆ ಅಂತ ಹೇಳ್ತಿದ್ದೆ. ನಾವು ಇವಾಗ ಸಿಕ್ಕಾಪಟ್ಟೆ ದೊಡ್ಡದಾಗಿ ಇಂದಿರಾನಗರಲ್ಲಿ ಮಾಡಿದ್ದಾರೆ. ಆಮೇಲೆ ಹೇಳ್ಬಿಟ್ಟು ಓಕೆ, ಇಂದಿರಾನಗರಲ್ಲಿ ದೊಡ್ಡದಾಗಿ ಓಪನ್ ಮಾಡಿದ್ದಾರೆ. ತುಂಬ ಲ್ಯಾವಿಶ್ ಆಗಿದೆ. ಒಳ್ಳೇದಾಗಲಿ. ಬಾಡಿಗೆ ಕಟ್ಟುವಷ್ಟು ದುಡ್ಡು ಅದಕ್ಕಿಂತ ಒಂದು 10 ಪಟ್ಟಷ್ಟು ದುಡ್ಡು ಸಿಗಲಿ ಖಂಡಿತ. ಯಾಕೆ ಅಂತ ಹೇಳಿದ್ರೆ ಅವರು ಎಲ್ಲರೂ ಬರೋವಂಥ ಒಂದು ಏನಂತಾರೆ, ಬಂದವರೆಲ್ಲ ತುಂಬ ಚೆನ್ನಾಗಿ ಪ್ರೀತಿಯಿಂದ ಮಾತಾಡಿಸ್ತಾರೆ. ಫ್ರೆಂಡ್ಲಿ ಬಾಂಡಿಂಗ್ ಇರುತ್ತೆ. ಇಲ್ಲಿ ಪ್ರತಿಯೊಬ್ಬರು ಸ್ಟಾಫ್ಸ್ ಆಗಿರ್ಬೋದು, ಅವ್ರ ಜೊತೆ ನಾನು ಮಾತಾಡಿದ್ದೀನಿ. ಅದಕ್ಕೋಸ್ಕರ ನಾನು ಇದನ್ನು ಹೇಳ್ತಾ ಇರೋದು. ಪ್ರತಿಯೊಬ್ಬರು ಫ್ರೆಂಡ್ಲಿಯಾಗಿ ಟ್ರೀಟ್ ಮಾಡ್ತಾರೆ, ಖುಷಿಯಾಗಿ ಮಾತಾಡಿಸ್ತಾರೆ. ಅದಕ್ಕೋಸ್ಕರ ಎಲ್ಲರೂ ಬಂದು ಟ್ರೀಟ್ಮೆಂಟ್ ತೊಗೊಳ್ಳಿ. ಒಳ್ಳೇದಾಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಒಂದು 3 ಇಯರ್ಸಿಂದ ಸರ್ವಿಸ್ ತೊಗೊಂಡಿದ್ದೀನಿ. ಕಾರ್ಗೋ ಫೀಲಿಂಗ್ ಆಗಿರ್ಬೋದು, ಆ್ಯಂಡ್ ನೆಕ್ಸ್ಟ್ ಲಿಪ್ ಟಿಂಟ್ ಅನ್ಸುತ್ತೆ 1 ಟೈಮ್ ತೊಗೊಂಡಿದೆ. ಬಿಕಾಸ್ ಸ್ವಲ್ಪ ಲಿಪ್ ಬ್ಲ್ಯಾಕ್ ಆಗಿಬಿಡುತ್ತೆ ಅಂತ ಹೇಳಿ. ಸೊ ತುಂಬ ರಿಸಲ್ಟ್ ಸಿಗಿದೆ. ಆ್ಯಂಡ್ ತುಂಬ ಜನ ಕೇಳ್ತಾ ಇದ್ರು ಕೂಡ, ಸ್ವಲ್ಪ ನಿಮ್ಮ ಹ್ಯಾಂಡ್ಸ್ ಎಲ್ಲ ಬ್ಲ್ಯಾಕ್ ಇತ್ತಲ್ವಾ, ಇವಾಗ ಒಂಚೂರು ಕಲರಿಂಗ್ ಬಂದಿದೆ ಅಂತ. ಸೊ ಇವರೇ ಅದಕ್ಕೆ ರೀಸನ್ ಅಂತ ಹೇಳ್ಬೋದು. ಎಸ್, ಬೆಟರ್, ಒಳ್ಳೆ ಗುಡ್ ರಿಸಲ್ಟ್ ಸಿಗುತ್ತೆ. ಸೊ ಬಂದು ನೀವು ಮಾಡಿಸ್ಕೊಬೋದು. ಎಲ್ಲ ಹೆಣ್ಮಕ್ಳಿಗೆ ಏನು ಹೇಳ್ತೀರಾ? ಆ್ಯಂಡ್ ಇವ್ರ ಸಲೂನ್ ಮುಂಚೆ ಬೇರೆ ಕಡೆ ಇತ್ತು ಅಂತ ಹೇಳಿ, ಇದು ಇನ್ನೊಂದು ಬ್ರಾಂಚ್ ಅಲ್ವಾ? ನೀವು ಸಲೂನ್ ಇದು ಫಸ್ಟ್ ಬ್ರಾಂಚು, ಕ್ಲಿನಿಕ್ ಬ್ರಾಂಚ್. ಓಕೆ, ಕ್ಲಿನಿಕ್ ವಿತ್ ಸಲೂನ್ ಎರಡು ಒಟ್ಟಿಗೆ ಮಾಡಿದ್ದೀರಾ? ಒಟ್ಟಿಗೆ, ಬಟ್ ಡಿವಿಷನ್ಸ್ ಇರುತ್ತೆ. ಇಟ್ಸ್ ನಾಟ್ ಇನ್ ಒನ್ ರೂಫ್ ಅನ್ನೋ ಥರ. ಐ ಮೀನ್ ಇಟ್ಸ್ ನಾಟ್ ಮಿಕ್ಸ್ಡ್ ಅಂತ, ಸೆಪ್ರೇಟ್. ಓಕೆ,
ಸೊ ಈಗ ಐ ಮೀನ್ ಇಲ್ಲಿನ ಲೊಕ್ಯಾಲಿಟಿಲಿರೋ ಜನಕ್ಕೆ ಹೊಸದಾಗಿ ಶುರು ಆಗಿದೆ ಅಲ್ವಾ, ಜನಕ್ಕೆ ಗೊತ್ತಿರಲ್ಲ ಏನಿದೆ ಇಲ್ಲಿ ಅಂತ. ಸೊ ಇಲ್ಲಿನ ಜನಕ್ಕೆ ಸುತ್ತಮುತ್ತ ಇವಾಗ ಇನ್ಸ್ಟಾಗ್ರಾಮ್ ನೋಡೇ ಬಹಳಷ್ಟು ಜನ ಬರ್ತಾರೆ, ಅದರಲ್ಲಿ ಯೋಚನೆ ಇಲ್ಲ. ಇನ್ಸ್ಟಾಗ್ರಾಮಲ್ಲಿ ಒಂದು ರೀಲ್ಸ್ ಹಾಕಿದ್ರೆ ಬಹಳಷ್ಟು ಜನ ಬರ್ತಾರೆ. And ನೋಡೋ ವೀಕ್ಷಕರಿಗೆ ಹೌದು 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 ಭಯನೂ ಪಡ್ತಾರೆ ಬಿಕಾಸ್ ಇದು ವಿಚ್ ಇಸ್ ಆಲ್ ವೆರಿ ನ್ಯೂ ಟು ಪೀಪಲ್ ಅಲ್ಲ, ಅದಕ್ಕೋಸ್ಕರ ಇನ್ನು ಸ್ವಲ್ಪ ದಿನ ಹೋಗ್ತಾ ಇದ್ದಂಗೆ ಲೈಕ್ ದೇ ಯೂಸ್ ಟು ಇಟ್, ಅದು ಅವ್ರಿಗೆ ಅವೇರ್ನೆಸ್ ಸ್ಟಾರ್ಟ್ ಆಗಿಬಿಡುತ್ತೆ. ಪೀಪಲ್ ನೋ ದಟ್ ಹೆಂಗೆ ರಿಸರ್ಚ್ ಮಾಡಬೇಕು, ಅದ್ರ ಬಗ್ಗೆ ಹೆಂಗೆ ತಿಳ್ಕೋಬೇಕು ಅಂತ. ಸೊ ಎಲ್ಲನೂ ಮಾಡ್ತಾರೆ. ಸೊ ನೆಕ್ಸ್ಟಿಂದ ಎಲ್ಲ ಭಯ ಇಲ್ಲದೇ ಟ್ರೀಟ್ಮೆಂಟ್ಸಿಗೆ ತಗೋತಾರೆ. ಈಗ ಆಲ್ಮೋಸ್ಟ್ ಅವ್ರು ಫಸ್ಟ್ ಸ್ಟಾರ್ಟಿಂಗ್ ನನ್ನ ಕೆರಿಯರ್ ಸ್ಟಾರ್ಟ್ ಮಾಡಿದಾಗ ಸ್ಟಾರ್ಟಿಂಗಲ್ಲಿ ಪಡ್ತಾ ಇದ್ದಷ್ಟು ಭಯ ಇವಾಗ ಏನಿಲ್ಲ. ಬಿಕಾಸ್ ಸೋಷಿಯಲ್ ಮೀಡಿಯಾ ಅನ್ನೋದು ಅಷ್ಟು ಏನು ಹೇಳ್ತಾರೆ ಈಸಿ ಆಗಿಬಿಟ್ಟಿದೆ. ಎಲ್ಲರಿಗೂ ಯಾವುದೇ ಒಂದು ಇನ್ಫಾರ್ಮೇಷನ್ ಬೇಕಾದ್ರೂ ಅಷ್ಟು ಈಸಿಯಾಗಿ ತಲುಪ್ಸೋಕ್ಕೆ ಒಂದೇ ಒಂದು ಚಾನಲ್ ಅಂದರೆ ಲೈಕ್ ಏನೋ ಅದೆಲ್ಲ ತುಂಬ ಈಸಿಯಾಗಿ ಹೋಗುತ್ತೆ. ಸೊ ಇವಾಗ ಯಾರು ಅಷ್ಟೆಲ್ಲ ಭಯ ಪಡಲ್ಲ. ಸೊ ಫ್ಯೂಚರಲ್ಲಿ ಇರೋದೇ ಇಲ್ಲ ಅಂತ ಅನ್ಸುತ್ತೆ. ಓಕೆ ಎಸ್ ಹೌದು, ಭಯ ಇರುತ್ತೆ ಸ್ಕಿನ್ ಅಲ್ವಾ ಏನೇ ಅದು. ಬಿಕಾಸ್ ಬಹಳಷ್ಟು ಕಡೆ ಸ್ಕಿನ್ ಟ್ರೀಟ್ಮೆಂಟ್ ಮಾಡಿಸ್ಕೊಂಡು ಸ್ಕಿನ್ ಹಾಳು ಮಾಡ್ಕೊಂಡಿರೋ ಇದ್ದಾರೆ. ಎಕ್ಸಾಂಪಲ್ಸ್ ಸೋನು ಕೇಳಿ ನೇಮ್ ಮೆನ್ಷನ್ ಮಾಡಕ್ಕೆ ಇಷ್ಟ ಅಲ್ಲ, ಬಟ್ ಅವ್ರ ವಿಡಿಯೋ ನೋಡ್ತಾ ಇದ್ರೆ ಅವ್ರಿಗೆ ಅನ್ಸಿರುತ್ತೆ. ಫಸ್ಟ್ ಟೈಮ್ ನಾನು ಇವಳು ನಮ್ಮ ಫ್ರೆಂಡ್ ಹಾಕೋ ಮುಂಚೆ ಅಲ್ಲಿ ಹೋಗಿದ್ದೆ. ಹ್ಯಾಂಡ್ ಸ್ವಲ್ಪ ಅದೇ ಕಾರ್ಬನ್ ಪೀಲ್ ತಗೊಂಡಿದ್ದೆ. ಆಕ್ಚುಲಿ ಬಿಗ್ ಬಾಸ್ಗೆ ಹೋಗೋದಿನ 20 days ಅಂತ. ಲೈಕ್ ನನಗೆ ಹೆಂಗ್ ಫುಲ್ ಸುಟ್ಟೋಗಿತ್ತು ಕೈ ಅಂದ್ರೆ ಇಲ್ಲಿಂದ ಇಲ್ಲಿವರೆಗೂ ಫುಲ್ ಸುಟ್ಟೋಗ್ಬಿಟ್ಟಿತ್ತು. ಐ ವಾಸ್ ಲೈಕ್ ಒಂಥರ ಇರಿಟೇಟ್ ಫೀಲ್ ಅಲ್ಲ, ಲೈಕ್ ಫುಲ್ ಇಚ್ಚಿಂಗ್ ಆಗ್ತಿದೆ. ಐ ಮೀನ್ ನಾಲೆಜ್ ಇಲ್ಲದೆ ಇರೋಲ್ಲ, ಕೆಲವೊಬ್ರು ಓಪನ್ ಮಾಡ್ತಾರೆ ಎಕ್ಸ್ಪೀರಿಯನ್ಸ್ ಇಲ್ಲದೇನೆ. ಇಟ್ಸ್ ನಾಟ್ ಲೈಕ್ ದ್ಯಾಟ್. ಅಂದ್ರೆ ಲೈಕ್ ಎಕ್ಸ್ಪೀರಿಯನ್ಸ್ ಇಲ್ಲದೆ ಇರೋರು ಮಾಡ್ತಾರೆ ಅನ್ನೋದಕ್ಕಿಂತ ತುಂಬಾ ಕೇರ್ಫುಲ್ ಆಗಿ ಮಾಡ್ಬೇಕಾಗಿರುವಂತ ಪ್ರೊಸೀಜರ್ಸ್ ಇದೆಲ್ಲ. ಎಷ್ಟೇ ಎಕ್ಸ್ಪೀರಿಯನ್ಸ್ ಇದ್ರೂ ಕೂಡ 1 second ಅಲ್ಲಿ ಏನ್ ಬೇಕಾದ್ರೂ. ಸೊ ಆ ತರ ಇರ್ಬೇಕಾದ್ರೆ ವಿ ಶುಡ್ ಬಿ ವೆರಿ ಕೇರ್ಫುಲ್ ಏನೇ ಒಂದು ಪ್ರೊಸೀಜರ್ ಮಾಡ್ತಾ ಇದ್ದೀವಿ ಅಂತ. ಸೊ ಎನಿವೇಸ್ ಇದನ್ನೆಲ್ಲ ಸುಮ್ಮನೆ ಹಂಗೆ ಸ್ಟಾರ್ಟ್ ಮಾಡ್ಕೊಂಡು ಯಾರೋ ಒಬ್ರು ರನ್ ಮಾಡಕ್ಕಂತೂ ಇಟ್ಸ್ ನಾಟ್ ಪಾಸಿಬಲ್. ಸೊ ಅದಕ್ಕೆ ಆದಂತ ಸರ್ಟೆನ್ ಥಿಂಗ್ಸ್ ಇರುತ್ತೆ, ಅದು ಅವ್ರು ಮಾಡಲೇಬೇಕಾಗುತ್ತೆ. ಸರ್ಟಿಫಿಕೇಶನ್ಸ್ ಆಗ್ಬೋದು, ಇದೆಲ್ಲ ಆಥರೈಸ್ಡ್ ಸರ್ಟಿಫಿಕೇಶನ್ಸ್ ಇರಬೇಕಾಗುತ್ತೆ. ಸೊ ಎಲ್ಲದಕ್ಕೂ ಅದರದ್ದೇ ಆದಂಥ ಪ್ರಾಸೆಸ್ ಇದೆ. ಇದು ಸಲೂನ್ ಅಂತಂದ್ರೆ ಲೈಕ್ ಎನಿಬಡಿ ಕ್ಯಾನ್ ಸ್ಟಾರ್ಟ್, ಬಟ್ ಕ್ಲಿನಿಕ್ ಎಲ್ಲ ಅಂತ ಅಂದ್ರೆ ಲೈಕ್ ಸ್ಕಿನ್ ಕೇರ್ ಕ್ಲಿನಿಕ್ ಅಂತ ಬಂದಾಗ ದೇರ್ ಈಸ್ ಅ ಪರ್ಟಿಕ್ಯುಲರ್ ಥಿಂಗ್ಸ್ ದಟ್ ದೇ ಹ್ಯಾವ್ ಟು ಡನ್ ಅನ್ನೋ ಥರ. ಸೊ ಇವರು ಅದೇ ಆ ಥರ ಮಿಸ್ಟೇಕ್ ಆಗುತ್ತೆ, ಕೆಲವೊಂದ್ಸರಿ ಆಗ್ಬಿಡುತ್ತೆ. ಸೊ ಆಗದೆ ಇರೋ ಥರ ಪ್ರಿಕಾಷನ್ಸ್ ತೊಗೋಬೇಕು. ವಿ ಶುಡ್ ಬಿ ವೆರಿ ಕೇರ್ಫುಲ್. ಒಂದು ಪ್ರೊಸೀಜರ್ ಮಾಡೋ ಟೈಮಲ್ಲಿ ತುಂಬ ಕೇರ್ಫುಲ್ಲಾಗಿದ್ದು ಅವ್ರನ್ನ ಟ್ರೀಟ್ ಮಾಡಿಕೊಂಡು ಯು ಹ್ಯಾವ್ ಟು ಟ್ರೀಟ್ ವೆರಿ ವೆಲ್. ಬಟ್ ನಿಮ್ಮ ಕ್ಲಿನಿಕ್ಗೆ ಜನ ಟ್ರಸ್ಟ್ ಮಾಡಿ ಬಂದು ರಿಸಲ್ಟ್ಸ್ ಪಡ್ಕೊಂಡು ಅಂದರೆ ನನಗಲ್ಲ ಆಗಿದ್ದು ಬ್ಯಾಡ್ ಎಕ್ಸ್ಪೀರಿಯನ್ಸ್ಗೆ ಇವ್ರ ಕಡೆಯಿಂದಾನೆ ನಮಗೊಂದು ನೀಟಾಗಿ ಏನೋಪ್ಪ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಫೀಲ್ ಸಿಕ್ತು ಅಂದ್ರೆ ಅದು ಇವ್ರ ಕಡೆಯಿಂದಾನೆ. ಆಕ್ಚುಲಿ ಇವ್ರು ಬಂದಾಗ್ಲೂ ಕೂಡ ಶಿ ವಾಸ್ ಲೈಕ್ ನಂಗೆ ಇದೆಲ್ಲ ಭಯ, ನಂಗೆ ಲೇಸರ ಶಿ ವಾಸ್ ವೆರಿ ಟೆನ್ಸ್ಡ್. ಮತ್ತೆ ನೀನು ಹಂಗೆ ಮಾಡ್ಬಿಟ್ರೆ ನನಗೆ ಬೇಜಾರಾಗುತ್ತೆ ಅಂತ ನಾನು. ಸೊ ದಟ್ ಅದಕ್ಕೇನೆ ಯಾವುದೇ ಥರ ಬೇರೆ ಏನು ಪ್ರೊಸೀಜರ್ಸ್ ಬೇಡ ಅಂತ ಹೇಳಿ ಡೈರೆಕ್ಟ್ ಲೇಸರ್ ಟ್ರೀಟ್ಮೆಂಟ್ ಥರ ನಾವು ಮಾಡಿ ತುಂಬ ಸೇಫ್ ಇರುತ್ತೆ ಅಲ್ವಾ. ಸೊ ಹಾಗಾಗಿ ಲೇಸರ್ ಟ್ರೀಟ್ಮೆಂಟ್ ಮಾಡಿ ಶಿ ಗಾಟ್ ರಿಸಲ್ಟ್ಸ್. ಅದಾದ್ಮೇಲೆ ಇವಾಗಲೇ ಸಿಕ್ಕಿರೋದು ಮೇಡಮ್, ರಿಸಲ್ಟ್ಸ್ ಬಂದ್ಮೇಲೆ ಕಾಣೆ. ನಮ್ಗೆ ಏನ್ ಬೇಕಿತ್ತು ಅದು ಸಿಕ್ತು ಅಲ್ವಾ, ಸಾಕು ಅಲ್ವಾ. ಅಷ್ಟೇ ಫ್ರೆಂಡು ಇಲ್ಲ ಏನು ಇಲ್ಲ ಅಂದ್ರೆ ಫ್ರೆಂಡ್ಸ್ ಅಂದ್ರೆ ಮೀಟ್ ಮಾಡ್ಬೇಕು ಅಂತಾನೆ ಮೀಟ್ ಮಾಡ್ಬೇಕು, ಕಾಲ್ ಮಾಡ್ಬೇಕು ಅಂತ ಏನಿಲ್ಲ. ನಾ ದೂರದಲ್ಲಿದ್ರು ನಮ್ಮ ಬಗ್ಗೆ ಅವರು ಒಳ್ಳೇದ್ ಮಾತಾಡ್ಲಿ, ಅವರು ನಮ್ಮ ಬಗ್ಗೆ ಅಷ್ಟೇ ಸಾಕು. ಐ ಥಿಂಕ್ ದಟ್ಸ್ ಅ ರಿಯಲ್ ಫ್ರೆಂಡ್ಶಿಪ್ ಅಂತ ಅನ್ಸುತ್ತೆ. ಯಾವಾಗ್ಲೂ ಮೀಟ್ ಮಾಡ್ಕೊಂಡು ಕಾಲ್ ಮಾಡ್ಕೊಂಡು ಮಾಡ್ತಾ ಇದ್ರೆ ಪಾರ್ಟಿ ಪಬ್ ಅಂತ ಆದ್ರೂ ಫ್ರೆಂಡ್ಶಿಪ್ ಅಲ್ಲ. ಕೊನೆಯದಾಗಿ ನಿಮ್ಮ ಫ್ರೆಂಡ್ಗೆ ಏನು ವಿಶ್ ಮಾಡ್ತೀರಾ? ಆ್ಯಕ್ಚುಲಿ ಇದು ಸೆಕೆಂಡ್ ಬ್ರಾಂಚ್ ಅಲ್ವಾ, ಕ್ಲಿನಿಕ್ ಓಪನ್ ಮಾಡಿರೋಂತಹದ್ದು. ಆ್ಯಕ್ಚುಲಿ ಐ ಆಮ್ ಸೊ ಹ್ಯಾಪಿ ಫಾರ್ ಯು ಸೀರಿಯಸ್ಲಿ. ಬಿಕಾಸ್ ನನ್ನ ಒಂದು ಜೊತೆಲಿರುವಂತಹ ಅವರು ಬೆಳೀತಿದ್ದಾರೆ ಅಂದರೆ ನಾನು ಆದಷ್ಟು ಸಪೋರ್ಟ್ ಮಾಡ್ತೀನಿ. ಆ್ಯಂಡ್ ಎಸ್ ಆಲ್ವೇಸ್ ಕಂಗ್ರಾಜ್ ಹೇಳ್ತೀನಿ ಅಷ್ಟೇ, ಇನ್ನೇನಿಲ್ಲ. ಸೊ ಇದೇ ತರ ಬರ್ತಾ ಇರೋ ಕ್ಲಿನಿಕ್ಗೆ ಎಲ್ಲೂ ಬೇರೆ ಫ್ರೀಯಾಗಿ ಮಾಡ್ಕೊಡ್ತೀರಾ? ನಾನು ಬರ್ತೀನಿ ಗುರು. ಆಯ್ತು ಗುರು. ಬೇರೆ ಯಾವ ಕಡೆಯಲ್ಲಿ ಯಾವ ತರ ಟ್ರೀಟ್ಮೆಂಟ್ಸ್ ಕೊಡ್ತಾರೆ ಅಥವಾ ರಿಸಲ್ಟ್ಸ್ ಅಶ್ಯೂರೆನ್ಸ್ ಕೊಡ್ತಾರೆ ಅನ್ನೋದು ನನಗೆ ಅಷ್ಟು ಐಡಿಯಾ ಇಲ್ಲ. ಬಟ್ ಹಿಯರ್ ವಿ 100% ವಿ ಫೋಕಸ್ ಆನ್ ರಿಸಲ್ಟ್ಸ್. ಸೊ ಅದ್ರ ಪ್ರಕಾರವಾಗಿ ನಾವೇನು ಮಾಡ್ತೀವಿ, ಅವರಿಗೆ ಹೋಮ್ ಕೇರ್ ಆಗ್ಬೋದು ಅಥವಾ ಟ್ರೀಟ್ಮೆಂಟ್ ಗೈಡ್ಲೈನ್ಸ್ ಆಗ್ಬೋದು, ಪ್ರತಿಯೊಂದೂ ಈಚ್ ಆ್ಯಂಡ್ ಎವ್ರಿಥಿಂಗ್ ಪ್ರಾಪರಾಗಿ ಹೇಳ್ಕೊಡ್ತೀವಿ. ಸೊ ಅದು ರಿಸಲ್ಟ್ಸ್ ಅನ್ನೋದು ಅವರು ಆ್ಯಕ್ಚುಲಿ ನಾವು ಏನೇನು ಹೇಳಿರ್ತೀವಿ, ಹೋಮ್ ಕೇರ್ ಆಗ್ಬೋದು ಅಥವಾ ಪೋಸ್ಟ್ ಕೇರ್ ಆಗ್ಬೋದು, ಇದೆಲ್ಲ ಅವರು ಮಾಡಿದ್ರೇ ರಿಸಲ್ಟ್ಸ್. ಈವನ್ ಇವ್ರನ್ನ ಕೇಳ್ಬೋದು, ಇವ್ರಿಗೂ ಕೂಡ ಒಂದು ಪ್ರಾಪರ್ ನಾವು ಫುಡ್ ರೊಟೀನ್ ಹೇಳಿದ್ವಿ, ಮತ್ತು ಒಂದಷ್ಟು ಥಿಂಗ್ಸ್ ಏನೇನು ತಿನ್ನಬಾರ್ದು ನೀವು ಅಂತ ಕೂಡ ಹೇಳಿದ್ವಿ. ಸೊ ಅದೆಲ್ಲ ಅವರು ಪ್ರಾಪರಾಗಿ ಫಾಲೋ ಮಾಡಿದ್ದಕ್ಕೆ ಅವ್ರಿಗೆ ಇಷ್ಟು ಚೆನ್ನಾಗಿ ರಿಸಲ್ಟ್ಸ್ ಅಚೀವ್ ಮಾಡೋಕ್ಕೆ ಆಗಿದೆ. ಓಕೆ,
ಅದೇ ಹೇಳಿದ್ರು ಡಯಟ್ ಎಲ್ಲ ಮಾಡಿಸ್ತಾರೆ ಫಸ್ಟ್ ಸ್ಟಾರ್ಟಿಂಗಲ್ಲೆಲ್ಲ ಇವರೆಲ್ಲ ಭಯಂಕರ ಸ್ವೀಟ್ ತಿನ್ನೋದು, ಭಯಂಕರ ಹೊರಗಡೆ ಊಟ ತಿನ್ನೋದು, ಯಾವಾಗಲೂ ವಾರದಲ್ಲಿ ಒಂದ್ಸರಿ ಆದರೂ ನಾನ್ ವೆಜ್ ಇರಬೇಕು ಇವರಿಗೆ. ಇದೆಲ್ಲ ಪರ್ಸ್ನಲ್ ಆಗಿ ನನಗೆ ಗೊತ್ತಿರೋದು. ಸೊ ಹಂಗಿದ್ದವರು. ಸೊ ಇವಾಗ ಸ್ಲೋ ಡೌನ್ ಆಗಿ ಕಂಪ್ಲೀಟಾಗಿ ಎಲ್ಲ ಬಿಟ್ಟಿದ್ರು. ಸೊ ಅದಕ್ಕೇನೆ ಏನ್ ಅಕ್ಷಯ್ ನಾನ್ ವೆಜ್ ತಿನ್ನಲ್ವಾ ಹಂಗಿದ್ರೆ? ಇಲ್ಲ, ನಾನು ಅದು ದೇವ್ರು ಬಂದು ಹೇಳಿದ್ರು ಬಿಡಲ್ಲ, ನಾನ್ ವೆಜ್ ತಿಂತೀನಿ. ತಿಂತಾರೆ ಬಟ್ ಕಮ್ಮಿ ಕಡಿಮೆ ಮಾಡಿ. ಡಯಟ್ ಅಂದ್ರೆ ಆಚೆ ಫುಡ್ಸ್ ತಿನ್ಬಾರ್ದು ಅಂತ ಹೇಳ್ತಾರೆ. ಇವಾಗ ಎಲ್ಲರೂ ಪ್ರಿಫರ್ ಮಾಡೋದೇ ಹೋಮ್ಲಿ ಫುಡ್ ಇರಲಿ ಅಂತ. ಯಾಕಂದ್ರೆ ಆಚೆ ಯೂಸ್ ಮಾಡೋ ಆಯಿಲ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಎಷ್ಟೋ ದಿನ ಯೂಸ್ ಮಾಡಿರ್ತಾರೆ. ಅದಕ್ಕೋಸ್ಕರ ಇವಾಗ ಹೋಮ್ ಫುಡ್ ಹೋಮ್ಮೇಡ್ ತಿಂತಾರೆ. ಸೊ ಅದನ್ನೇ ಸ್ಪೆಸಿಫೈ ಆಗಿ ಹೇಳಿದ್ದು. ಸೊ ಶುಗರ್ ತಿನ್ಬೇಡಿ ಅಂತ ಹೇಳಿದ್ವಿ, ಮೇಜರ್ ಅದೇ ಅಲ್ವಾ. ಸೊ ಅದನ್ನ ಒಂದನ್ನ ಆಕ್ಚುಲಿ ಅವ್ರು ಏನೋ ಸ್ಕಿನ್ ಇದ್ರಲ್ಲೂ ಕೂಡ ಹಾಕೊಂಡಿದ್ದಾರೆ, ನೋ ಶುಗರ್, ನೋ ಔಟ್ಸೈಡ್ ಫುಡ್, ನೋ ಡಯಟ್ ಓನ್ಲಿ ಅಂತ. ಸೊ ಇಟ್ಸ್ ನೈಸ್ ಆಕ್ಚುಲಿ. ಸೊ ಅದೇ ಗೊತ್ತಾಗುತ್ತೆ ಅವ್ರು ಎಷ್ಟು ಪ್ರಾಪರ್ ಸ್ಕಿನ್ ಕೇರ್ ಮಾಡೋಕ್ಕೆ ಇದು ಮಾಡ್ತಾರೆ. ಅದೇ ನಾರ್ಮಲ್ ಆಗಿ ಈಗ ಹುಡುಗಿಯರಿಗೆ ಈ ಥರ ಸ್ಕಿನ್ ಟ್ರೀಟ್ಮೆಂಟ್ಸ್ ಇರುತ್ತೆ, ಬಹಳಷ್ಟು ಟ್ರೀಟ್ಮೆಂಟ್ಸ್ ಅದು ಇದು ಇರುತ್ತೆ ಅಂತ ಗೊತ್ತಿರುತ್ತೆ. ಹುಡುಗರಿಗೆ ಈ ಥರ ಟ್ರೀಟ್ಮೆಂಟ್ಸ್ ಇರುತ್ತೆ, ಅವರು ಸ್ಕಿನ್ ರಿಕವರಿ ಮಾಡ್ಕೋಬಹುದು, ಸ್ವಲ್ಪ ಫೇರ್ ಆಗ್ಬಿಡು ಆ ವಿಷಯ ಎಲ್ಲ ಹುಡುಗರಿಗೆ ರೀಚ್ ಆಗಿರಲ್ಲ. ಸೊ ಇದ್ರ ಬಗ್ಗೆ ಹೇಳಿ. ಸೊ ಐ ಥಿಂಕ್ ಇವಾಗ ಆ್ಯಕ್ಚುಲಿ ಸೋಷಿಯಲ್ ಮೀಡಿಯಾ ಆಗ್ಬೋದು ಎಲ್ಲ ಕಡೆ ಹುಡುಗರು ಅಷ್ಟೆಲ್ಲ ಸೆಲ್ಫ್ ಕೇರ್ ಮಾಡ್ಕೊಳ್ಳಲ್ಲ ಅಂತೇನಿಲ್ಲ. ಅವರು ಕೂಡ ತುಂಬಾ ಇವಾಗ ಎಲ್ಲರೂ ನಾನು ನೋಡಿರೋ ಪ್ರಕಾರ ಸುಮಾರಷ್ಟು ಜನ ಮೆನ್ಸ್ ಕೂಡ ಬಂದು ಟ್ರೀಟ್ಮೆಂಟ್ಸ್ನ ತೊಗೊಂಡಿದ್ದಾರೆ, ಪ್ರೊಸೀಜರ್ಸ್ನ ತೊಗೊಂಡಿದ್ದಾರೆ, ಅವ್ರಿಗೂ ಕೂಡ ರಿಸಲ್ಟ್ಸ್ ಬಂದಿದೆ. ಸೊ ಸ್ಕಿನ್ ಅನ್ನೋದು ಎಲ್ಲರಿಗೂ ಇರುತ್ತೆ, ಇಟ್ಸ್ ಎ ಹ್ಯೂಮನ್ ಥಿಂಗ್ ಅಲ್ವಾ. ಸೊ ಅಲ್ಲಿ ನಿಮಗೆ ಸೆಗ್ರಿಗೇಟ್ ಆಗಲ್ಲ ವುಮೆನ್ ಆಫ್ ಮೆನ್ ಅಂತ. ಸೊ ಎಲ್ಲರಿಗೂ ಸ್ಕಿನ್ನೇ ಅದು. ಸೊ ಸ್ಕಿನ್ ಟ್ರೀಟ್ಮೆಂಟ್ ಅಂದಮೇಲೆ ಎಲ್ಲರಿಗೂ ಅನ್ವಯಿಸುತ್ತೆ. Yeah. ಥ್ಯಾಂಕ್ Thank ಯು. you.